ನಮಸ್ಕಾರ ಎಲ್ಲರಿಗೂ ಹೆಂಗದೀರಿ ಆರಾಮದೀವಿ ನಾವು ಮತ್ತೀಗ ನೆಕ್ಸ್ಟ್ ಡೇ ವಿಡಿಯೋ ಶುರು ಮಾಡಕತ್ತೀವಿ ಹೋಗಿ ಜಳಕ ಮಾಡಿ ಬಂದೀವಿ ತಲೆಗಿಲಿ ಏನು ಬಾಚ್ಕೊಂಡಿಲ್ಲ ಜಳಕ ಇಷ್ಟ ಆಗೈತೆ ನೋಡ್ರಿ ನಮ್ಮ ಲಕ್ಷ್ಮಿ ಉಳ್ಳಾಗಡ್ಡಿ ಹೆಚ್ಚಾಗತ್ತಲ್ಲ ನೀನು ಮಾಡಿದ ಹಂಗೈತಿ ಅಡುಗೆ ಸಿಕ್ಕಾಪಟ್ಟಿ ಅಡುಗೆ ವೇಸ್ಟ್ ಆಗಿಬಿಡುತ್ತೆ ಈಗ ಸಿಕ್ಕಾಪಟ್ಟಿ ಬಿಸಿಲಲ್ಲ ಹಂಗಾಗಿ ಊಟ ಮಾಡ್ಬೇಕಂತ ಅನ್ಸಂಗಿಲ್ಲ ಸ್ವಲ್ಪ ಊಟ ಮಾಡಿ ಎಲ್ಲ ಅಡುಗೆ ಹಂಗೈತಿ ಅನ್ನ ಐತಿ ಅದು ಅನ್ನಕ್ಕೆ ಒಗ್ಗರ್ನಿ ಕೊಟ್ಟು ಈಗ ನಾಷ್ಟ ಮಾಡ್ಕೊಂಡು ಎಲ್ಲರೂ ರಾತ್ರಿ ಹೋಗಿ ಜಾತ್ರೆ ಮಾಡ್ಕೊಂಡು ಬಂದಾರೆ ನಾವು ಮಲ್ಕೊಂಡು ನಿದ್ದೆ ಮಾಡಿ ಫುಲ್ಲು ಟೈರ್ಡ್ ನನಗೆ ನಮ್ಮ ಲಕ್ಷ್ಮಿಗೆ 2 ಸಲ ದೂರ 1 ಕಿಲೋಮೀಟ್ರ್ ದೂರ ಹೋಗಿ ನೀರು ತೊಗೊಂಬಂದು 2 ಸಲ ಮಳೆಯಲ್ಲಿ ಅಡ್ಡಾಡಿ ಮತ್ತು ಏನಾಗೈತಿನೋ ಹೊಟ್ಟೆನೂ ಶುರು ಆಗ್ಬಿಟ್ಟು ಏನಂತಾರೆ ಬಡ್ ಸರ್ವಂಗೆ ಅಂತಾರ ಒಂದು ಅದು ಆಗೈತಿನೋ ನಂದು ಸರ್ಜರಿ ಆದ ಪ್ಲೇಸಲ್ಲೆಲ್ಲ ಕೆರೆತ ಶುರು ಆಗಿಬಿಡಾಕತ್ತೈತಿ ಫುಲ್ಲು ಕೆರ್ಕೋಬೇಕಂತ ಅನ್ಸಾಕತ್ತೈತೆ ಅಷ್ಟು ಹೊಟ್ಟೆ ನೋವತ್ತಲ್ಲ ಹಾಗಾಗಿ ರಾತ್ರಿ ಎಲ್ಲ ಬಂದು ಎಬ್ಸಿದ್ರೆ ಯಾರೆಲ್ಲ ಜಾತ್ರೆಗಿದ್ದು ಹೋಗೋಣ ಅಂತಂದ್ರೆ ನಾವು ಜಾತ್ರೆಗಿನ ಹೋಗಲಿಲ್ಲ ಮಲ್ಕೊಂಡು ನಿದ್ದೆ ಮಾಡಿ ಅದಕ್ಕೆ ಈಗ ಹೋಗಿ ಜಳಕ ಮಾಡಿ ಬಂದೇವಿ ಎಲ್ಲ ನಾಷ್ಟ ಗಿಷ್ಟ ಮುಗಿಸ್ಕೊಂಡು ಭರ್ಜರಿ ಜಾತ್ರೆ ಮಾಡಕ್ಕೆ ಹೋಗ್ತೀವಿ ನನ್ನ ಕೂಡ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನೀವು ಬರ್ರಿ ಜಾತ್ರೆ ನೋಡೋಕೆ ಹೋದ್ರೆ ನಾನು ಜಾತ್ರೆ ಏನೇನು ಮಾಡ್ತೇನಿಲ್ಲ ಗೊತ್ತಿಲ್ಲ ಒಟ್ನಲ್ಲಿ ನಿಮ್ಗೆ ತೋರಿಸ್ಕೊಂಡು ಅಂದ್ರೆ ಬರ್ತೇನೆ ಪಕ್ಕ ಇಲ್ಲ ನೋಡಿಲ್ಲ ನಮ್ಮ ಪ್ರೀತು ಬಂದ ನೋಡ್ರಿ ರಾತ್ರಿ 10 ಗಂಟೆಗೆ ಲೇ ನಿಂದ್ರ ನೀರ್ನ ಯಾರಿಗವ ಸರಿ ಅವಂಗ ಇದು ಯಾರ್ದಪ್ಪ ಸ್ವೆಟ್ರ ಕೊಡಿ ಅವ್ನು ಕಾರ್ತಿಕ್ ಬ್ಯಾಗ್ ಅವ್ರದಾನ ಇದು ಬರೀ ಫ್ರೆಂಡ್ಸ್ ನಾಷ್ಟ ಮಾಡೋದಂತ ಹಾಳಿ ಒಳಗೆ ಹಾಕೊಂಡೇವಿ ನೀರಿನ ಸಮಸ್ಯೆ ಹಂಗಾಗಿ ಹಾಳಿ ಒಳಗೆ ಹಾಕೊಂಡು ನಾಷ್ಟ ಮಾಡಕತ್ತೀವಿ ಚಿತ್ರಾನ್ನ ಸ್ಪೆಷಲ್ ಇವತ್ತು ಸಾಕಷ್ಟ ಲೇ ಪ್ರೀತು ಸರಿ ಮಮ್ಮಿದು ವಿಡಿಯೋ ಮಾಡೋಣ ಪಲ್ಯ ಮಾಡಕ್ತಾ ಹಿಟ್ಟಿನ ಪಲ್ಯ ಫೇಮಸ್ ನೋಡ್ರಿ ನಮ್ಮ ಕಡೆ ಅವ್ರು ಮಾಡಿದ್ದಾರೆ ಈಗ ಸೀತಾ ಪಲ್ಯ ರೆಡಿ ಆತ್ನಾ ಹಿಟ್ಟಿನ ಪಲ್ಯ ರೆಡಿ ಆತ ದಬ್ರಿ ಕೊಡ್ ನಮ್ಗಾಟ ಹಿಟ್ಟು ಕಲ್ಸಕ್ ನಮ್ದು ಇಲ್ಲಿ ರೆಡಿ ಆಗ್ತದೆ ನೋಡ್ರಿ ಕಡಕ್ ರೊಟ್ಟಿ ಇರ್ತಲ್ಲ ಕಡಕ್ ರೊಟ್ಟಿ ಚಟ್ನಿ ಕಡಕ್ ರೊಟ್ಟಿ ಹಿಟ್ಟಿನ ಪಲ್ಯ ಅದ ನೋಡ್ರಿ ಎಲ್ಲಾರ್ದು ಇಲ್ಲಿ ಎಲ್ಲಿ ಹಚ್ಚಿಯಲ್ಲಿ ನಮ್ಮ ಪ್ರೀತಿಯ ನೋಡಲ್ಲ ಪ್ರೀತಿಯ ಒತ್ತಿದ ಹಾಕ ಇಷ್ಟ ಹಾಕಿಬಿಡಮ್ಮ ಇದೇನು ಗುಂಡೆದಾಗಿಂದ ಅಲ್ಲಿ ಅದು ಅನ್ನ ಸಾರು ಜಾತ್ರೆಗೆ ಹೋಗಿ ಬಂದ ಊಟ ಮಾಡಿ ಗಾಡಿ ಹತ್ತದ ನೋಡ್ರಿ ಏನು ಲಕ್ಷ್ಮಿ ಜುರ್ಕದ ಹಿಟ್ಟು ಹಾಕ್ಸಿರ್ತಾರ ಲಕ್ಷ್ಮಿ ಸಜ್ಜಿ ಜೋಳ ಹೆಸರು ಮತ್ತು ಇದು ಕಡ್ಲೆಗಳು ಇದು ಹಚ್ಚಾರ ಕಾನ್ಫಿಡೆಂಟ್ ಏನು ಕೇಳ್ತೀನಿ ನನ್ನ ಗಂಟೆ ಕಲ್ಸಂಗಿಲ್ಲ ಯಾರ ಕಡೆ ಹಚ್ಚಾರ ಸಕ್ರೆ ರುಚಿಗೆ ತಕ್ಕಷ್ಟ ಟೇಸ್ಟ್ ಬ್ಯಾಲೆನ್ಸ್ ಆಕೈತಿ ಕಾಟನ್ ಕ್ಯಾಂಡಿ ಮಾಡಕ್ಕೆ ನೋಡ್ಯಾರ ನೋಡ್ರಿ ಇಲ್ಲಿ ಕಾಟನ್ ಕ್ಯಾಂಡಿ ಬ್ಯಾನ್ ಮಾಡ್ಯಾರೇನೋ ಅಂತಂದ್ರೆ ಫ್ರೆಂಡ್ಸ್ ನಾವು ಜಾತ್ರೆ ಹೊಂಟಿ ನೋಡ್ರಿ ಟಾಪಿಗೆ ರೆಡಿಯಾಗಿ ಹೇರ್ ಸ್ಟೈಲ್ಗೆ ಮ್ಯಾಚ್ ಆಗಿಲ್ಲ ಅಂತ ಅನ್ಸಾಗದೈತಿ ಲೆಹಂಗಾ ಹಾಕೋಣ ನನ್ನ ದುಪ್ಪಟ್ಟ ಚೇಂಜ್ ಮಾಡ್ಬೇಕು ಅದು ಚೇಂಜ್ ಮಾಡಿಲ್ಲ ನಾನು ಬ್ಲ್ಯಾಕ್ ಯೆಲ್ಲೋ ವೈಟ್ ಬರೀ ಜಾತ್ರೆಗೆ ಹೋಗೋಣ ಅಂತ ನಮ್ಮ ಸಿದ್ಧಾರಣ ಚಂದ ಆಗೈತಂತ ಇದನ್ನ ಹಾಕೊಂಡಿರ್ತಿಲ್ಲ ಹಾಕೊಂಡು ಇದನ್ನ ಹಾಕೊಂಡ್ರೆ ಚಂದ ಕಾಣಿಸ್ತೈತಿ ಮತ್ತು ಕಿವ್ಯಾನೂ ಮಿಸ್ ಆಗ್ಯಾವ ಮನೆಯಾಗ ಇಲ್ಲೇ ತಗೊಂಡು ಹಾಕೋ
ಫುಲ್ ದೊಡ್ಡ ಜುಮ್ಕಿ ಬರ್ತಾವೆ ಏನಿಲ್ಲ ಫುಲ್ ದೊಡ್ಡ ಜುಮ್ಕಿ ಬರ್ತಾಯಿಲ್ಲ ಜುಮ್ಕಿ ತಗೊಂಡು ಹಾಕೋಬೇಕ ಸಖತ್ ಕಾಣಿಸ್ತಾವ ಹೌದು ನೇತ್ರನ್ ಗಂಡ ಹೌದಕ್ಕ ಚೆಲ್ಲೇನ್ ಲಕ್ಷ್ಮಿ ಅವ ಕಳೀತಂದ್ರೆ ಜಾತ್ರೆ ಜೋರ್ ಐತೆ ರಾತ್ರಿ ಜಾತ್ರೆ ಹೋಗಿಲ್ಲ ಈಗ ಹೊಂಟೇವಿ ಮತ್ತು ಮಧ್ಯಾಹ್ನ ಹೋಗಕ್ಕೆ ಶುರು ಮಾಡ್ತಾರೆ ಮಧ್ಯಾಹ್ನ ನೋಡಿದ್ರೆ ಮತ್ತೆ ರಿಟರ್ನ್ ಹೋಗ್ಬೇಕು ನಾವು ಊರ ಕಡೆ ಅಂದರೆ ಹೋಗ್ಬೇಕಾದ್ರೆ ನೈಟ್ ಆಕೈತಿ ಸದ್ಯಕ್ಕೆ ಜಾತ್ರೆಗೆ ಹೋಗಿ ಬರ್ಬೇಕಾದ್ರೆ ಎಷ್ಟೊತ್ತಾಗೈತೆ ಗೊತ್ತಿಲ್ಲ ಹೋದ್ರು ನಮ್ಮ ಊರಾಗಿನವ್ರು ಎಲ್ಲರೂ ನಾವು ಬರ್ಬೇಕು ಯೂಟ್ಯೂಬ್ ನಾವು ಬರ್ಬೇಕಂತಾರ ನನ್ನ ಕ್ಯಾಮ್ರಾ ವಿಡಿಯೋ ಬಂದ್ ಮಾಡಿ ಇಟ್ಕೊಂಡಾಗ ಅಂತಾರೆ ಅವ್ರು ನನ್ನ ಸಡನ್ಲಿ ಹೆಂಗೆ ಶುರು ಮಾಡೋಕೆ ಹಾಕಿರ್ತೈತೆ ಯಾಕಂದ್ರೆ ನಾವು ಹೋಗಿರ್ತೀವಿ ಏನತ್ತ ಒಳಾಗುತ್ತಾನೆ ನೋಡ್ರಿ 600 ರೂಪಾಯಿ ಇಸ್ಕೊಂಡು 400 ರೂಪಾಯಿ ಇಸ್ಕೊಂಡ್ರೆ ಮತ್ತೆ ಅವಂಗ ಟ್ಯಾಕ್ಟರ್ ಬೇಕಂತ ಮತ್ತೆ ಏನೇನು ಬೇಕಿತ್ತು ಹೇಳಿಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ಏನೇನು ಬೇಕಂತ ಹೇಳಲ್ಲ ಇಲ್ಲ ಫುಲ್ ಜಗಳ ಬಂದೈತಿ ಇವು 100 ರೂಪಾಯಿ ಕಳ್ಕೊಂಡಿದ್ದೆ ಕುಂತಲ್ಲಿಂದ ಯಾರು ತಗೊಂಡ್ರಿ ಏನೋ ಅಲ್ಲಿ ಹುಡುಗರು ಇದ್ರು ಎರಡು ಸೇಮ್ ರೀ ಬಿಡ್ರಿ 15 ರೂಪಾಯಿ ಮಾರದ ಮಲ್ಲಿಗೆ ಧಾರವಾಡದಾಗ 15 ರೂಪಾಯಿ ಲಕ್ಷ ಧಾರವಾಡ ಇದೆಲ್ಲ ಯಾಕ 2,20 ರೂಪಾಯಿ ಮಳ ಕೊಡ್ತಾರ ಮತ್ತೆ ಎಲ್ಲ ಒಂದಾಯ್ತಲ್ಲ ಒಂದೊಂದಕ್ಕ 50 ರೂಪಾಯಿ ಮಾರಂದವ 100 ರೂಪಾಯಿ ಒಂದು ಮಾರ ಹೇಳಿದವ 2 ಕೊಡಿಸಿ 100 ರೂಪಾಯಿ ಹೇಳಿದ ಮತ್ತೆ ಮಾರ ಹೆಂಗೆ ಕೊಡ್ಬೇಕು ನೀವು ಮಾರ ಕಡಿಮೆ 50 ರೂಪಾಯಿ ಒಂದು ಮಾರ ಕೊಡ್ಬೇಕವ್ರ ಆಗ ಇಲ್ಲ ಕೊಡಂಗಿಲ್ಲ ನಿನ್ನೆ ಅದು ತಂದಿದ್ದೆ ಸಸ್ತಾ ಬೇ ನೀನ ಯೂಟ್ಯೂಬ್ ನಾವು ನಿನ್ನ 50 ರೂಪಾಯಿ ಈಗಲ್ಲ ಅವ್ರದ್ದು ಪಾಪ ಬಿಸ್ನೆಸ್ ಮಾಡೋದು ನಾನು 50 ರೂಪಾಯಿ ಕೊಟ್ಟು ಒಂದು ಮಾರು ತಗೊಂಬಂದೇನಿ ಆಂಟಿ ಮದುವೆ ಗುಲಾಬಿ ಮಿಕ್ಸ್ ಇರ್ತಲ್ಲ ಅವ್ರು ಕೊಡ್ತಾರೆ ಇಬ್ರು ಲಕ್ಷ್ಮಿಗಳನ್ನ ಹಾಕಿರ್ತಾವಂತ ಇಟ್ಕೊಳಕೊಬ್ರ ಕೈಯಾಗ ಹಿಡ್ಕೊ ಪ್ರೀತು ಬೀಳ್ತೈತದ ಆತಿ ಕಡೆ 100 ರೂಪಾಯಿ ಚೇಂಜ್ ನಮ್ಮ ಪ್ರೀತು ನನಗೆ 600 ರೂಪಾಯಿ ಕೊಟ್ಟ ನೋಡ್ರಿ ಜಾತ್ರೆಗೆ ಹೌದಿಲ್ಲ ಪ್ರೀತು ಈ ರಾತ್ರಿ ಅವ್ರ ಪಪ್ಪನಂತ ಇಸ್ಕೊಂಡು ಹತ್ತಿ ನಿನಗೆ 100 ರೂಪಾಯಿ ಜಾತ್ರೆಗೆ ಅಂತ ನಾನು ಮತ್ತೆ ಗಾಡಿ ಕೊಡಿಸ್ಬೇಕಂತ ಹೇಳ ಪ್ರೀತಿ ಅತ್ತಿಗೆ ಅವ್ರ ಮಮ್ಮಿ ಇಂತಲ್ಲಿ ಇಸ್ಕೊಂಡು ನನಗೆ ಇಲ್ಲ ಜಗಳ ಬಂದೈತಿ ಗಾಡಿ ಕಳಿಸ್ದಾಗ ಸಮಾಧಾನ ಇಲ್ಲ ವಿಡಿಯೋ ಬಿಡಕತ್ತೀನಿ ನನ್ನ ಸಚಿನ್ ತೋರಿಸ್ತೇನೆ ಇದ್ರ ಮೊದಲ ಇಲ್ಲ ಟಿಕೆಟ್ ಇಲ್ಲ ನಾಳೆ ಬರ್ತೇವೆ ನಾವು ನಡಿತೇವ್ರಿ ಕಳ್ಸ ತೋರಿಸ್ಲೇ ಕಳ್ಸಲ್ಲ ಇಲ್ಲಿ ನೋಡಿ ಇಲ್ಲಿ ನಮ್ಮ ಕಳ್ಸೋಲ್ಲ ಅಡುಗೆ ಮಾಡಕ್ಕೆ ಹಚ್ಬಿಟ್ಟಾರ ನೋಡ್ರಿ ಬಾಯ್ ಬೇಡ ಏನಾರು ಮತ್ತೆ 100 ರೂಪಾಯಿ ಹೆಂಗೆ ಕಳ್ಕೊಂಡಿನಿ ನಾವು ತೊಗೊಂಡಿರ್ಬೋದು ಅನಿಸ್ತತಿ ನೀನು ಇದನ್ನ ತರಕ್ಕೆ ಹೋಗಿದ್ದು
ಇಲ್ಲ ನನಗೆ ಹೊಟ್ಟೆಗಿತ್ತು ಮತ್ತೆ ಆಪರೇಷನ್ ಆದಲ್ಲಿ ಕೈ ಬಡಿಸ್ಕಿಡ್ಸ್ಯಾರ ಅಂತ ನನಗೆ ಹೆದರ್ಕಿ. ಬಂಟ್ರೆ ನೀವ ಈಗ ದೇವಸ್ಥಾನದಂತಲ್ಲಿ ಬಂದು ನಾ ಎತ್ಕೊಳ್ಳಿ ಚಪ್ಪಲ್ ಮಮ್ಮಿ ಕೈ ಕೊಡ್ಬೇಕು. ನಾ ಎತ್ಕೊತಾನೆ ಚಪ್ಪಲ್ ಹಿಡ್ಕತ್ತೆ ಲಕ್ಷ್ಮಿ ಎತ್ಕೊತಾನೆ ಕಾಲ್ ದೂರದ ಹಿಡ್ಕ ಎತ್ಕೊತಾನೆ. ಇಲ್ಲಿ ನನ್ನ ಚಪ್ಪಲ್ ಎತ್ತರದಲ್ಲಿ ಜಾರ್ ಬೀಳ್ತೇವಿ. ನಮ್ಮ ಪ್ರೀತಿನ ಕಾಲು ಸಾಕತ್ತಂತ ನಮಗೆ ಇಲ್ಸದ ಚಪ್ಪಲ್ಗಳು ಜಾರ್ ಬಿದ್ದೀವಿ ಅಂದ್ರೆ ಅವ್ನು ನನ್ನ ಕುಳೆ ಬೀಳೋದಕ್ಕತಿ. ಲಕ್ಷ್ಮಿ ಇದನ್ನ ಇಲ್ಲೇ ಎಲ್ಲಿ ಹಚ್ಚದ್ ಹೇಳ ನಾವು ಕರ್ಪ್ರಾಯಿಗೆ ತಗೊಂಡ ಅಲ್ಲಿ ಹಚ್ಚಾಕಿದ್ ಇರ್ತೈತೆ ಹಂಗಾರೆ ಇಲ್ಲೇ ತಗೊಂಡು ಗದ್ಲಿಲ್ಲ. ನಾನು ಇನ್ನೆಲ್ಲಿ ಹನ್ನತ್ತಿ ಏನು ಏರ್ಸಿನಿಲ್ಲ. ಅದೇ ಏರಿಸ್ಕೊಡ್ರಿ ಬೈಕ್ ನಾವು ಒಳಗೆ ಬರೋಕ್ಕಾಗೋದಿಲ್ಲ. ಎಲ್ಲ ಸೇಮ್ ಇಟ್ಟಿರ್ತಾರೆ ಲಕ್ಷ್ಮಿ. ಸೇಮ ಇಟ್ಟಿರ್ತಾರೆ ತೊಗೊಂಡ್ಬಿಡಿ. ತಗೋತಿ ಲಕ್ಷ್ಮಿ ದೀಪ ಹಚ್ಚಕೈತಲ್ಲ ಕರ್ಪ್ರ ಹೂವು ಅಷ್ಟು ತಗೊಂಡ್ಬಿಡು. ನೀ ಎಲ್ಲಿ ದೀಪ ಹಚ್ತಿ ಬೇರೆ ಬೇರೆನೇ ತಗೋ. ನಂಗೆ ಕರ್ಪ್ರ ಕೊಡ್ರಿ. ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧವಾದ ದೇವಾಲಯ ಶ್ರೀ ರೇಣುಕಾ ದೇವಿ ದೇವಸ್ಥಾನ. ಈ ದೇವಸ್ಥಾನ ಹೆಂಗೆ ಪ್ರಸಿದ್ಧವಾಗೈತಲ್ಲ ಹಂಗೆ ಗಲೀಜಕ್ಕೂ ಹಂಗೆ ಸಹಿತ ಪ್ರಸಿದ್ಧವಾಗೈತಿ. ಬಹುಶಃ ನಾವು ಇಲ್ಲಿ ಸತ್ಯನ ಹೇಳೋದ್ರಿಂದ ಕೆಲವರಿಗೆ ಅದು ತಪ್ಪ ಅಂತ ಅನಿಸ್ತೈತಿ. ನಿನ್ನೆ ವಿಡಿಯೋದಲ್ಲೇ ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕ್ಯಾರ. ಅದನ್ನು ಇವತ್ತಿನ ವಿಡಿಯೋ ನೋಡೋರ ಕಮೆಂಟ್ ನಾನು ಬೇಕಿದ್ರೆ ಅದನ್ನು ಪಿನ್ ಮಾಡ್ತೀನಿ. ನಾನು ಎಲ್ಲರಿಗೂ ಸಹಿತ ರಿಪ್ಲೈ ಮಾಡೇನಿ, ನೀವು ನೋಡ್ಬೋದು. ಯಾಕಂದ್ರೆ ಸತ್ಯ ಅದು ರಿಯಾಲಿಟಿ ಏನಿರ್ತೈತಲ್ಲ ಆ ಸತ್ಯನ ನಾವು ಹೇಳಿದಾಗ ಒಪ್ಕೊಳ್ಳೋದು ಭಾಳ ಕಷ್ಟ. ಇಲ್ಲೆಲ್ಲ ನೋಡಿದ್ರೆ ಗೊತ್ತಾಗ್ಬೋದು ಎಷ್ಟೊಂದೆಲ್ಲ ಹೊಲ್ಸಾಟು ಗಲೀಜು. ಅಪ್ಪ ಇದನ್ನೆಲ್ಲ ನಾವುಗಳು ಅಂದ್ರೆ ಭಕ್ತಾದಿಗಳು ಅಂತ ಏನು ನಾವು ಭಕ್ತರಂತ ದೇವ್ರ ಆಶೀರ್ವಾದ ತೊಗೊಳಕ್ಕೆ ನಮ್ಮ ಬೇಡಿಕೆಯನ್ನು ಈಡೇರಿಸ್ಕೊಳಕ್ಕೆ ನಾವೇನು ಹೋಗ್ತೇವಲ್ಲ ಹೋಗಿ ಎಲ್ಲ ಗಲೀಜು ಮಾಡಿ ಬರ್ತೀವಿ. ಇಲ್ಲಿ ಈ ದೇವಸ್ಥಾನಕ್ಕೆ ಭಕ್ತಾದಿಗಳು ಕೊಡುವಂಥ ದೇಣಿಗೆ ಸಾಕಷ್ಟು ಬರ್ತೈತಿ. ಲಕ್ಷ ದೇಣಿಗೆ ಬರ್ತೈತಿ. ಅದನ್ನು ತೊಗೊಂಡು ದೇವಸ್ಥಾನನ ಸಾಕಷ್ಟು ಇಂಪ್ರೂವ್ನ ಮಾಡ್ಬೋದಿತ್ತು. ಆದ್ರೆ ಅದು ಇಲ್ಲಿವರೆಗೂ ಸಾಧ್ಯ ಆಗ್ತಿಲ್ಲ ನೋಡ್ರಿ. ಈಗ ಮೊದಲು BJP MLA ಅವರು 15 ವರ್ಷ ಏನೋ ಇದ್ರಂತ ಅನಿಸ್ತೈತಿ, ನನಗೂ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ. ಇಲ್ಲಿ ಬರುವಂಥ ದೇಣಿಗೆನ ತೊಗೊಂಡು ಅಲ್ಲೇನು ಭಕ್ತಾದಿಗಳು ಕಾಣಿಕೆಯನ್ನು ಕೊಡ್ತಾರಲ್ಲ ಅದನ್ನು ತೊಗೊಂಡನ ದೇವಸ್ಥಾನನ ಸಾಕಷ್ಟು ಇಂಪ್ರೂವ್ ಮಾಡ್ಬೋದು. ಅಲ್ಲೆಲ್ಲ ಡಸ್ಟ್ಬಿನ್ ಇಡೋದಾಗಲಿ, ಮತ್ತು ಶೌಚಾಲಯದ ವ್ಯವಸ್ಥೆ ಇಲ್ಲ, ಮತ್ತು ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲ, ಏನೂ ಇಲ್ಲ. ಈಗ ನಾವೆಲ್ಲ ಧರ್ಮಸ್ಥಳ ಮತ್ತು ಕುಕ್ಕೆ, ಉಡುಪಿ ಶ್ರೀಕೃಷ್ಣ ದೇವಾಲಯ ಆ ಕಡೆ ಭಾಗಗಳಲ್ಲಿ ನಾವು ದೇವಸ್ಥಾನಗಳನ್ನು ನೋಡಿದಾಗ ನಮಗೆ ಮತ್ತೊಮ್ಮೆ ಹೋಗ್ಬೇಕಂತ ಅನಿಸ್ತೈತೆ. ಅಷ್ಟೊಂದು ಡಿಸಿಪ್ಲಿನ್ನ ಮೇಂಟೈನ್ ಮಾಡಿರ್ತಾರೆ.
ಇಲ್ಲಿ ನಮ್ಮ ಉತ್ತರ ಕರ್ನಾಟಕದ ಕೆಲವೊಂದು ದೇವಸ್ಥಾನಗಳು ಡಿಸಿಪ್ಲಿನ್ ಇರ್ತಾವೆ ಇಲ್ಲ ಅಂತಲ್ಲ. ಆದರೆ ಈ ಹೆಂಗಂತಂದರೆ ಯಲ್ಲಮ್ಮನ ದೇವಸ್ಥಾನಕ್ಕೆ ಇಡೀ ರಾಜ್ಯಾದ್ಯಂತ ಜನರು ಬರ್ತಾರೆ ತಾಯಿ ದರ್ಶನ ತಗೊಳಕ್ಕೆ, ತಮ್ಮ ಬೇಡಿಕೆಯನ್ನು, ತಮ್ಮ ಇಷ್ಟಾರ್ಥಗಳನ್ನು ಏನು ಈಡೇರಿಸಮ್ಮ ಅಂತ ಕೇಳ್ಕೊಳಕ್ಕೆ. ಅವಾಗೇನೋ ಈಗ ಬೇರೆ ಕಡೆ ಈಗ ನೋಡ್ರಿ, ನಾವು ಉತ್ತರ ಕರ್ನಾಟಕದ ನಮ್ಗೆ ಅಲ್ಲಿ ದೇವಸ್ಥಾನದಲ್ಲಿ ಇರುವಂಥ ಸ್ಥಿತಿಗತಿ ನೋಡಿದ್ರೆ ನಮ್ಗೆ ಒಂಥರ ಅನಿಸ್ತೈತಿ. ಇನ್ನು ಬೇರೆ ಜಿಲ್ಲೆಯಿಂದ ಬಂದಂಥ ಜನ್ರಿಗೆ ಹೆಂಗೆ ಅನ್ನಿಸ್ಬಾರ್ದು. ಯಾವುದಂದ್ರೆ ಯಾವುದು ವ್ಯವಸ್ಥೆನೇ ಇಲ್ಲ ಸರಿಯಾಗಿ. ವ್ಯವಸ್ಥೆ ಏನು ಇರದೆ, ವ್ಯವಸ್ಥೆ ಇತ್ತಂದ್ರೆ ಗುಡಿ ಸುತ್ತಮುತ್ತ ಅಷ್ಟು ನೀಟಾಗಿ ಫಳ ಫಳ ಕನ್ನಡಿ ಥರ ಹೊಳಿತಿತ್ತು. ಏನು ಮಾಡೋಕ್ಕಾಗಂಗಿಲ್ಲ. ನಾವು ಎಲ್ಲನೂ ರಾಜಕಾರಣಿಗಳ ಕೈಯಲ್ಲಿ ಕೊಟ್ಟು ಕುಂತೇವಂತಂದಿಂದ ಏನು ಮಾಡೋಕ್ಕಾಗಂಗಿಲ್ಲ. ಹೆಂಗಿರ್ತೈತಲ್ಲ ಹಂಗೆ ಹೋಗ್ಬೇಕಾಕೈತಿ. ಯಾರೆಲ್ಲ ಆ ತಾಯಿ ದರ್ಶನ ತೊಗೊಳಕ್ಕಂತ ಹೋಗಿರಿ ಮತ್ತು ಅಲ್ಲೇ ಹೋಗಿ ಹಿಂಗೆ ಆಗ ಬಂದವ್ರಿಗೆ ಇದು ಯಾವುದು ಏನೂ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಎಷ್ಟೊಂದು ಗಲೀಜು ಅಂತಂದ್ರೆ ಕಲ್ಪನೆ ಮಾಡ್ಕೊಳಕ್ಕೂ ಸಾಧ್ಯ ಇಲ್ಲ. ನೀವು ಅಲ್ಲೇ ಎಲ್ಲ ಏನಂತಂದ್ರೆ ಟಾಯ್ಲೆಟಿನ ವ್ಯವಸ್ಥೆ ಇಲ್ಲಲ್ಲ, ಹಾಗಾಗಿ ಏನು ಮಾಡೋಕ್ಕಾಗಂಗಿಲ್ಲ. ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಡು ಹೋಗಿರ್ತಾರೆ, ವಯಸ್ಸಾದವ್ರೆಲ್ಲರೂ ಹೋಗಿರ್ತಾರೆ. ಅಲ್ಲೇ ಗುಡಿ ಸುತ್ತಮುತ್ತೆಲ್ಲ ಟಾಯ್ಲೆಟ್ ಮಾಡಿರ್ತಾರೆ. ಇನ್ನೊಂದು ಏನು ಅನಿಸ್ತೈತೆ ಅಂದ್ರೆ ನಾವು ದೇವಸ್ಥಾನಕ್ಕೆ ಹೋಗಿರ್ತೀವಲ್ಲ ಅದನ್ನೆಲ್ಲ ನೋಡಿ ಹೇಸ್ಕೋಬಾರ್ದು ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಹಾಗಾಗಿ ಅಲ್ಲಿ ಹೋಗಿಂದ ಸರಿ ಓಕೆ, ಅಲ್ಲಿ ಎಲ್ಲರ ಮನಸ್ಥಿತಿ ಹೆಂಗೆ ಚೇಂಜ್ ಆಕೈತಲ್ಲ ಹಂಗೆ ನಮ್ಮ ಮನಸ್ಥಿತಿನೂ ಸಹಿತ ಚೇಂಜ್ ಆಕೈತೆ. ಅಲ್ಲೇ ನಾವು ಅಲ್ಲೇನೋ ಹೂ ತೊಗೊಂಡಂದ್ರೆ ಹೂವು ಕುಂಕುಮ ಇರ್ತೈತಿ, ಅದ್ರೊಳಗೆ ಹಾಕಿ ಕೊಟ್ಟಿರ್ತಾರೆ. ಮೊದಲೆಲ್ಲ ಹಿಂಗೆ ಮುಖದ ಮ್ಯಾಗ ಕೆನ್ನೆ ಮ್ಯಾಗತಿ ಸ್ವಲ್ಪ ಬೆಳ್ಳಗೆ ಹಿಂಗೆ ಕಲೆ ಥರ ಅಕ್ಕಿದ್ದಲ್ಲ, ಅದಕ್ಕೆ ನಾವು ಸಣ್ಣವರಿದ್ದಾಗ ಹಿಂಗಲ್ಲೇ ಹೂವು ಆರಿಸ್ತಿದ್ರು. ನಾವು ಹಂಗೆ ತೊಗೊಂಡು ಹೂವು ಆರಿಸಿದ್ವಿ. ಅದು ಒಳಗಡೆ ಮೊದಲದು ಓಪನ್ ಇತ್ತು, ಈಗ ಕ್ಲೋಸ್ ಮಾಡ್ಯಾರ. ಎಷ್ಟು ವರ್ಷ ಆತೇನೋ ಗೊತ್ತಿಲ್ಲ ನನಗೂ. ಅದನ್ನು ಕ್ಲೋಸ್ ಮಾಡ್ಯಾರ. ಇಲ್ಲೇ ಹಿಂಗಾದ್ರೂ ನಾವು ದೇವ್ರ ದರ್ಶನ ತೊಗೊಳಕ್ಕೆ ಹೋಗ್ಬೋದಿತ್ತು. ಆದ್ರೆ ಈಗ ದೇವ್ರ ದರ್ಶನ ತೊಗೊಳಕ್ಕೆ ಹೋಗ್ಬೇಕಾದ್ರೆ ಪಾಳೆ ಭಾಳ ಇರ್ತೈತಿ ಮತ್ತು ಗದ್ದಲ ಆಕೈತೆ ಅನ್ನೋ ದೃಷ್ಟಿಯಿಂದ ಬೇರೆ ಕಡೆ ಇದನ್ನು ಮಾಡ್ಯಾರ. ನಾವು ಅಲ್ಲೆಲ್ಲ ಹೊರಗಡೆನ ಕರ್ಪೂರ ಹಚ್ಚಿ ಈ ಟೈಮಲ್ಲಿ ದರ್ಶನ ತೊಗೊಳೋಕಂದ್ರೂ ಆಗಂಗಿಲ್ಲ, ಯಾಕಂದ್ರೆ ಸಿಕ್ಕಾಪಟ್ಟಿ ಗದ್ದಲ ಇರ್ತೈತಿ. ಹಾಗಾಗಿ ಅಲ್ಲಿ ಅದನ್ನೆಲ್ಲ ಮುಗಿಸ್ಕೊಂಡು ಇಲ್ಲಿ ಹಂಗೆ ಬಂದ್ವಿ. ಅಲ್ಲಿ ಹಿಂದ್ಗಡೆ ಜ್ಯೂಸ್ ಇರುತ್ತಲ್ಲ, ಪ್ರೀತು ಕಾರ್ತಿಕ ಜ್ಯೂಸ್ ಅಂತಂದರೆ ತೊಗೊಂಡ್ವಿ. ಅದ್ರ ಒಂದು ಚೂರು ಸರಿ ಇರಲಿಲ್ಲ, ಮತ್ತೇನು ಮಾಡೋಕ್ಕಾಗಲ್ಲ. ಫೈಬರ್ ಅಲ್ಲ ಹೌದಲ್ಲ. ಫಸ್ಟ್ ನಮ್ಮ ಪ್ರೀತು ಕಾರ್ತಿಕನ ಜಾತ್ರೆ ನಡೆಯಾಕತೈತಿ ನೋಡ್ರಿ. ಬ್ಲೂ ಒಂದು ರೆಡ್ ತಗೋರಿ. ಲಕ್ಷ್ಮಿ ಚಲೋ ನೋಡಿ ತಗೊಂಡ್, ಚಲೋ ಅದ ನೋಡ್ರಿ ಅಂತ ನೋಡಿ ತಗೋರಿ ಪ್ರೀತು ಕಾರ್ತಿಕ. ತಗೊಂಡ ಮನ್ಯಾಗ ಮಸ್ತ್ ಐತಿ. ಚಂಗೆ ಮನಿ ನೋಡ್ರಿ ನಮ್ಮ ಕಡೆಗೆ. ಬೇಡ ತೊಡ್ಲ ತಗೋತಾರ. ಅವು ಇದ್ರ ಬ್ಯಾಗ್ ತೊಗೊಬೇಕು, ಬ್ಯಾಕ್ ಪ್ಯಾಕ್ ಹಿಂದೆ ಹಾಕೋತಾರಲ್ಲ. ನನ್ನ ಮನೆ ಅಮೆಜಾನ್ದಾಗ ಆರ್ಡರ್ ಹಾಕಿದ್ನಿ, 1500 ರೂಪಾಯಿ ಬರಲಿಲ್ಲ. ಕ್ಯಾಶ್ ಆನ್ ಡೆಲಿವರಿ ಹಾಕಿದ್ವಿ. ಇಲ್ಲದ ಬಾಯ್ ಇಲ್ಲದ ಬಿಡಿ ಕೇಳಿ ಬಿಡ ಗ್ಯಾಸ್ ಮ್ಯಾಗಲ್ಲ ಬಿಡಿ ನಾವ ಒಲಿ ಮ್ಯಾಗ ಬರ್ತೈತಿ. ಲಕ್ಷ್ಮಿ ಹಾಂ ಬೀಡದ ಒಲಿ ಮ್ಯಾಗ ಬರ್ತೈತಿ, ಗ್ಯಾಸಿನ ಮ್ಯಾಗ ಬರ್ತೈತಿ.
ಇವು ಕೆಬ್ಬಣದ ಬೇಡ ಬೀಡಿನ ತಗೋ ಲಕ್ಷ್ಮಿ ಚಂದ ಬರ್ತಾವ ಕೆಬ್ಬಣದ ಅವೆಲ್ಲ ಬೀಡಿನ ನೋಡು ದಾಸಿ ಏ ಮುಗ್ದದ್ ಬರ್ರಿ ನಿಮ್ದ ಲಕ್ಷ್ಮಿ ಮುಂದೆ ಹೋಗ್ಬಾ ತಗೋತಿಯಾ ಇಲ್ಲದ ಕೇಳ ಇಲ್ಲದ ಬ್ಯಾಂಕ್ ನಾವು ಮ್ಯಾಗ ಬಂದೀವಿ ಲಕ್ಷ್ಮಿ ಇಲ್ಲಿಂದ್ರೆ ಹೋಗಕ್ಕೆ ಆದೈತಿಲ್ಲ ಆ ಕಡೆ ಬರೀಲಿ ಇನ್ನೂ ಏನು ಜಾತ್ರೆ ಮಾಡಲ್ರಿ ಆ ಕಡೆ ಅಡ್ಡಾಡ್ಕೊಂತ ನೋಡ್ಕೊಂತ ಹೊಂಟೆ ನಾವು ಇನ್ಮೇಲೆ ಜಾತ್ರೆ ಹಂಗೆ ಮಾಡ್ತೀವಿ ಎಲ್ಲ ತಗೋದಿರ್ತಿದಾರೆ ಮತ್ತೆ ಬಾಲೆ ಪ್ಲಾಸ್ಟಿಕ್ ನೀವೇನು ತಗೋತಿರ್ತೀರ ನಾ ಏನು ಜಾತ್ರೆ ಮಾಡೋಕ್ಕೆ ಅಲ್ಲ ಸುಮ್ಮನೆ ಅಲ್ಲಿ 20 ರೂಪಾಯಿ ವೇಸ್ಟ್ ಮಾಡಿದ್ರಿ ನೋಡಿ ಆ ಕಡೆ